2025 ಟ್ರೆಂಡಿಂಗ್ ಸ್ಮಾರ್ಟ್ ಫೋನ್ OnePlus 13s ನಮ್ಮ ಹತ್ರ ಇದೆ. ಈ ವಿಡಿಯೋದಲ್ಲಿ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ ಮತ್ತು ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ, ನೆವರ್ ಸೆಟಲ್. ಆನಂತರ ಇದು ಓಪನ್ ಮಾಡ್ತಿದ್ದಂಗೆ ಡಾಕ್ಯುಮೆಂಟೇಶನ್ ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ. ಆನಂತರ ಒಂದು ಪೌಚ್ ಸಿಗ್ತಾ ಇದೆ, ಪ್ರೀಮಿಯಂ ಲುಕ್, ಗುಡ್ ಲುಕಿಂಗ್ ಬೋನ್ ವಿತ್ ಲೈಟ್ ವೇಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. 80 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ, C2C ಕೇಬಲ್ ಕೊಟ್ಟಿದ್ದಾರೆ, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಈ ಫೋನ್ಗೆ ನೀವು ಒಂದು ಟೆಂಪರ್ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು, ಅದು ಬಿಟ್ಟರೆ ಇನ್ನೇನು ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ತುಂಬ ಪ್ರೀಮಿಯಂ ಫೋನ್ ಆಗಿದೆ, ತುಂಬ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಸೈಜ್ ಇದೆ. ಇನ್ನು ಇದರ ಲುಕ್ ಚೆನ್ನಾಗಿದೆ, ಡಿಫ್ರೆಂಟ್ ಫ್ಲಾಗ್ಶಿಪ್ ಫೀಲ್ ಬರುತ್ತೆ ಮತ್ತು ಇದರ ಬಾಕ್ಸ್ ಡಿಸೈನ್ ನ ಹೊಂದಿದೆ, ರೌಂಡ್ ಕಾರ್ನರ್ಸ್ ಇದೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಗ್ರಿಪ್ ಚೆನ್ನಾಗಿದೆ ಮತ್ತು ಈ ಫೋನ್ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಮತ್ತು ಇದರ ಫ್ರೇಮ್ ಅಲ್ಯೂಮಿನಿಯಂ ನಿಂದ ಮಾಡಲಾಗಿದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬೇಗ ಡ್ಯಾಮೇಜ್ ಆಗಲ್ಲ ಮತ್ತು ಈ ಫೋನ್ ಜಸ್ಟ್ 187 ಗ್ರಾಮ್ಸ್ weight ಇದೆ ಮತ್ತು 8.4 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಹೋಲ್ಡ್ ಮಾಡೋದಕ್ಕೆ ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗಲ್ಲ, ಲೈಟ್ ವೇಟ್ ಫೀಲ್ ಇದೆ. ಈ ಫೋನ್ ಲೈಟ್ ವೇಟ್ ಡಿಸೈನ್ ನ ಹೊಂದಿದೆ ಮತ್ತು ಈ ಫೋನ್ 3 ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಗ್ರೀನ್ ಸಿಲ್ಕ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಬ್ಲಾಕ್ ವೆಲ್ವೆಟ್ ಮತ್ತು ಪ್ರಿಂಕ್ ಸ್ಟೈಲಿನ್. ಈ 3 ಕಲರ್ ಅಲ್ಲಿ ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಈ ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನು ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, 2 ಮೈಕ್ರೋಫೋನ್ ಇದೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಅಲರ್ಟ್ ಸೈಡರ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಇದೆ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ ಮತ್ತು ಈ ಫೋನ್ ನ ಮೇಲೆ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಈ ಫೋನ್ ನಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಮತ್ತು ಈ ಫೋನ್ IP68 ರೇಟಿಂಗ್ ನ ಹೊಂದಿದೆ. ಇದನ್ನ 1.5 ಮೀಟರ್ಸ್ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಈ ಫೋನ್ಗೆ ಏನಾಗಲ್ಲ, ಇದನ್ನ ಯೂಸ್ ಮಾಡಕ್ ಹೋಗ್ಬಿಡಿ, ಬ್ರ್ಯಾಂಡ್ ವ್ಯಾರಂಟಿ ಕೊಡಲ್ಲ. ಈ ಫೋನ್ 12GB RAM 256GB ಸ್ಟೋರೇಜ್ ಮತ್ತು 12GB RAM 562GB ಸ್ಟೋರೇಜ್ ಈ 2 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ಈ ಫೋನ್ ಸುಮಾರು 55 ರಿಂದ 60 ಸಾವಿರ ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದ್ರೆ 6.32 ಇಂಚಸ್ LTPO AMOLED ಡಿಸ್ಪ್ಲೇ ಸಿಗ್ತಾ ಇದೆ, 1.5K ರೆಸಲ್ಯೂಷನ್ ನ ಹೊಂದಿದೆ. ಈ ಡಿಸ್ಪ್ಲೇ HDR10+ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ ಮತ್ತು HDR ವಿವಿಡ್ ಸಪೋರ್ಟ್ ಕೂಡ ಸಿಗುತ್ತೆ. ಇದು 10 ಬಿಟ್ ಪ್ಯಾನಲ್ ಆಗಿದೆ, 120 Hz ರಿಫ್ರೆಶ್ ರೇಟ್ ಇದೆ. LTPO ಡಿಸ್ಪ್ಲೇ ಆಗಿರೋದ್ರಿಂದ ಇದರ ರಿಫ್ರೆಶ್ ರೇಟ್ ಆಟೋಮೆಟಿಕಲಿ 1 Hz ಇಂದ 120 Hz ವರೆಗೂ ಅಡ್ಜಸ್ಟ್ ಆಗುತ್ತೆ ಮತ್ತು ಇದರ ಬ್ಯಾಟರಿ ಸೇವ್ ಮಾಡಲು ಹೆಲ್ಪ್ ಮಾಡುತ್ತೆ. ಇದರಲ್ಲಿ 1500 ನೀಟ್ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ಇದರ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಫೋನ್ ಅಲ್ಲಿ ತುಂಬಾ ಕಂಟೆಂಟ್ ನ ಪ್ಲೇ ಮಾಡಿ ನೋಡಿದೆ, ಕಲರ್ಸ್ ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ, ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ಇಷ್ಟ ಆಗುತ್ತೆ. ಈ ಡಿಸ್ಪ್ಲೇ ತುಂಬಾ ಪ್ರೀಮಿಯಂ ಆಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ, ಬನ್ನಿ. ಈ ಫೋನ್ ನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಇದರಲ್ಲಿ ಹೆವಿ ಗೇಮ್ಸ್ ನ ಈಸಿಯಾಗಿ ಆಡ್ಬೋದು. ಇದರಲ್ಲಿ LPDDR5X RAM ಮತ್ತು UFS 4.0 ಸ್ಟೋರೇಜ್ ಇದೆ. ಎಲ್ಲವನ್ನು ಫ್ಲಾಗ್ಶಿಪ್ ಲೆವೆಲ್ ಅಲ್ಲೇ ಸಿಗ್ತಾ ಇದೆ. ಇದರಲ್ಲಿ 22 lakh ಪ್ಲಸ್ ಆಂಟಿಥ್ ಸ್ಕೋರ್ ಇದೆ, 67% CPU ಥ್ರೊಟಲ್ ಇದೆ. ಈ ಫೋನ್ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ, ಆದರೆ ಇದು ಬೇಗ ಕೂಲ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿದೆ 3D VC ಕೂಲ್ ಸಿಸ್ಟಮ್ ಇದೆ. ಇದರಿಂದ ಫೋನ್ ತುಂಬಾ ಜಾಸ್ತಿ ಹೀಟ್ ಆಗೋದಿಲ್ಲ. ಮತ್ತು ಈ ಫೋನ್ ನಲ್ಲಿ 2 ಅವರ್ ಗೇಮ್ ಆಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಎಕ್ಸ್ಟ್ರೀ ಗ್ರಾಫಿಕ್ ನ ಇಡಬಹುದು. 120 FPS ಗೇಮಿಂಗ್ ಸಪೋರ್ಟ್ ಸಿಗ್ತಾ ಇದೆ. ಈ ಫೋನ್ ಗೇಮಿಂಗ್ ಗೋಸ್ಕರ ಬೆಸ್ಟ್ ಗೇಮಿಂಗ್ ಫೋನ್ ಆಗಿದೆ. ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಬೆಸ್ಟ್ ಗೇಮಿಂಗ್ ಸಿಗುತ್ತೆ. ಇನ್ನು ಈ ಫೋನ್ Android 15 ಮತ್ತು Oxygen OS 15 ಅಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 4 ವರ್ಷ ಯೂಸ್ ಮಾಡಬಹುದು ಮತ್ತು ಇದರ UI ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಆನಿಮೇಷನ್ ಚೆನ್ನಾಗಿದೆ, ಕ್ಲೀನ್ UI ಸಿಗುತ್ತೆ.
ಇನ್ನು ಇದರ ಕ್ಯಾಮ್ರಾ ಕಡೆ ಬಂದ್ರೆ 50 MP OIS ಕ್ಯಾಮ್ರಾ ಇದೆ. ಎರಡನೇದು 50 MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. 10x ಝೂಮ್ ವಿಡಿಯೋ ಮಾಡಬಹುದು. ಡಾಲ್ಬಿ ವಿಷನ್ 10 ಬಿಟ್ HDR+ ವಿಡಿಯೋ ಸಪೋರ್ಟ್ ಕೂಡ ಇದೆ ಮತ್ತು ಈ ಫೋಟೋಸ್ ಅಲ್ಲಿ ಮ್ಯಾಕ್ಸಿಮಮ್ 20x ಝೂಮ್ ಮಾಡಬಹುದು. ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಕಲರ್ ವಿವಿಡ್ ಆಗಿ ಚೆನ್ನಾಗಿ ಬರುತ್ತೆ, ಡೀಟೇಲ್ ಆಗಿ ತುಂಬಾ ಚೆನ್ನಾಗಿದೆ. ಇನ್ನು ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ. ಇನ್ನು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಫ್ರಂಟ್ ನಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. 4K 60 FPS ವಿಡಿಯೋ ಸಪೋರ್ಟ್ ಇಲ್ಲ, ಆದ್ರೆ ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ, ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್, ಲೈಟ್ ಕಂಟ್ರೋಲ್ ಎಲ್ಲಾನು ಚೆನ್ನಾಗಿದೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಬ್ಯಾಟ್ರಿ ಕಡೆ ಬಂದ್ರೆ ಇದರಲ್ಲಿ 5850 mAh ಬ್ಯಾಟ್ರಿ ಸಿಗ್ತಾ ಇದೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದು 1 ಅವರಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ ಮತ್ತು NFC ಸಪೋರ್ಟ್ ಕೂಡ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಸಿಗುತ್ತೆ. ಸೊ ಈ ಫೋನ್ ಚೆನ್ನಾಗಿದೆ, ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಇದೆ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಈ ಫೋನ್ನ ತಗೊಳ್ಬಹುದು ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.